ಅವರೆಲ್ಲರೂ ಸೇರಿ ನಮ್ಮ ಜಿಲ್ಲೆಯಲ್ಲಿ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಪ್ರಯೋಗಾತ್ಮಕವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ತಂಡದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆಲ್ಲರೂ ಕೂಡ ಉತ್ಪೂರ್ವವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಸ್ನೇಹಿತರೆ, ಇವತ್ತು ಯಾವುದೇ ಸಂಘಟನೆಯನ್ನು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಭಾಳ ಸುಲಭ, ಆದರೆ ಪ್ರೇಕ್ಷಕರನ್ನು ಸಹೃದಯರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು ಭಾಳ ಕಷ್ಟದ ಸಂದರ್ಭ, ಸವಾಲಿನ ಕೆಲಸ ಆಗಿದೆ. ಮತ್ತು ಕಲಾವಿದರಿಗೂ ಕೂಡ ಇವತ್ತು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗದೆ ಕಲೆ ಇರ್ತಕ್ಕಂಥದ್ದನ್ನು ಕೇವಲ ಉತ್ಸಾಹಕ್ಕೋ ಸ್ಫೂರ್ತಿಗೋ ಬಳಕೆ ಮಾಡ್ತಕ್ಕಂಥ ಸನ್ನಿವೇಶಗಳಾಗಿದೆ. ಸಮಾಜ ಇವತ್ತು ಕಲೆಗೆ ಬೇಕಾದಂಥ ಪ್ರೋತ್ಸಾಹವನ್ನು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಗರ ಆಗ್ರಹವಾಗಿದೆ. ವಿಶೇಷವಾಗಿ ಯುವಜನತೆ ಈ ಕಲಾ ಪ್ರಪಂಚಕ್ಕೆ ಮತ್ತು ಕಲೆಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಬೇಕಾಗಿದೆ. ಇವತ್ತು ಬೇರೆ ಬೇರೆ ತಂತ್ರಜ್ಞಾನ ವಿಜ್ಞಾನಗಳ ನಾಗಲೋಕದಲ್ಲಿ ನಮ್ಮ ಪಾರಂಪರಿಕವಾಗಿರ್ತಕ್ಕಂಥ ಜ್ಞಾನ ಸಂಪತ್ತು ಏನಿದೆ, ಅದು ತತ್ವಪದ ಆಗ್ಬೋದು, ಭಜನೆ ಆಗ್ಬೋದು, ನಾಟಕಗಳಾಗ್ಬೋದು, ಮತ್ತು ಜಾನಪದ ಯಕ್ಷಗಾನಗಳಾಗ್ಬೋದು, ಇವೆಲ್ಲಗಳಿಂದ ನಾವು ದೂರ ಹೋಗ್ತಕ್ಕಂಥ ಈ ಸನ್ನಿವೇಶದಲ್ಲಿ ಇಂಥ ಗ್ರಾಮೀಣ ಕ್ರಿಯಾತ್ಮಕ ತಂಡಗಳು ನಮ್ಮ ಮಧ್ಯದಲ್ಲಿ ಇದ್ದು ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವುಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ವಿಶೇಷವಾಗಿ ಇವತ್ತು ಅಭಿನಂದಿತರಾಗಿರ್ತಕ್ಕಂಥ ಇಬ್ಬರು ಪೊಲೀಸ್ ಅಧಿಕಾರಿಗಳು ಅವರ ಬಿಡುವಿಲ್ಲದ ಕೆಲಸದ ನಡುವೆ ಕೂಡ ಅವರ ಅಭಿಮಾನವನ್ನು ಮತ್ತು ಕಲಾಪ್ರೇಮವನ್ನು ಇಟ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮೆಲ್ಲರಿಗೂ ತುಂಬಿ ಬಂದಿದೆ. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ, ಚಂದ್ರಶೇಖರ್ ಸರ್ ಅವರಿಗೆ ಮತ್ತು ದಿನೇಶ್ ಸರ್ ಅವರಿಗೆ ನಿಮ್ಮ ಕಲಾಪ್ರೇಮವನ್ನು ಮುಂದುವರಿಸ್ಕೊಂಡೋಗಿ ಮತ್ತು ನಿಮ್ಮ ಉನ್ನತ ಅಧಿಕಾರ ಎಷ್ಟೇ ಇದ್ರೂ ಕೂಡ ನಿಮ್ಮನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಮತ್ತು ನಿಮಗೆ ಬೇಸರವನ್ನು ಕಳೀತಕ್ಕಂಥ ಒಂದು ಯಾವುದಾದ್ರೂ ವಿದ್ಯೆಯ ಶಕ್ತಿ ಇದ್ದರೆ ಅದು ಕಲೆ ಅಂತಕ್ಕಂಥದ್ದನ್ನು ನಮಗೆ ನೆನಪು ಮಾಡ್ಕೊಳ್ತಾ, ಸ್ನೇಹಿತರೆ, ಪ್ರೀತಿ ವಿಶ್ವಾಸವನ್ನು ಇರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡಿ ಒಟ್ಟಾಗಿ ಬಾಳೋಣ. ಮತ್ತು ಈ ಒಂದು ನಾಟಕೋತ್ಸವದ ಸಂಭ್ರಮವನ್ನು ಕಳೆದ ಒಂದು 4-5 ದಿನಗಳಿಂದ ಸಜ್ಜಿರ್ತಕ್ಕಂಥ ನಾವೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಸಾಂಕೇತಿಕವಾಗಿರ್ತಕ್ಕಂಥ ಮಾತುಗಳನ್ನು